ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಕ್ಕೆ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲೇ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬ ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ವೃಷಭ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯವರಿಗೆ ಇರುವಂತಹ ಬದಲಾವಣೆಗಳು ಏನು ಅಂತ ನೋಡಿದ್ರೆ, ಚತುರ್ಥದಲ್ಲಿ ಕೇತು ಗ್ರಹ. ವಾರ ಫಲಗಳಲ್ಲಿ ನೋಡುವಾಗ ಏನಂದ್ರೆ, ಅಷ್ಟೆಲ್ಲ ಬದಲಾವಣೆಗಳಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಬದಲಾವಣೆ ಆಗ್ತಿರುತ್ತೆ. ಈಗ ಗ್ರಹಗಳ ನಕ್ಷತ್ರಗಳ ಬದಲಾವಣೆ ಆಗುತ್ತೆ, ಗೋಚಾರದ ಗ್ರಹಗಳ ಬದಲಾವಣೆ ಆಗುತ್ತೆ, ಚಂದ್ರ 2.5 ದಿನಕ್ಕೆ ಬದಲಾವಣೆ ಆಗ್ತಾನೆ. ಒಂದು ಆಲೋಚನೆ, ಒಂದು ಅವಕಾಶ ನಮ್ಮ ಜೀವನವನ್ನೇ ಬದಲಾವಣೆ ಮಾಡೋದು. ಹಾಗಾಗಿ ವಾರ ಫಲವನ್ನ ನಾವು ಬಹಳ ಇಂಪಾರ್ಟೆಂಟ್ ನೋಡ್ಬೋದು. ಚತುರದಲ್ಲಿ ಕೇತು ಇರುವಂತದ್ದು ಗೃಹ ನಿರ್ಮಾಣಕ್ಕೆ, ಪ್ರಾಪರ್ಟಿ ಖರೀದಿಗೆ ಒಳ್ಳೆಯದಲ್ಲ. ಖಂಡಿತವಾಗ್ಲೂ ಅನಾನುಕೂಲ ಆಗುತ್ತೆ, ವಿಳಂಬ ಆಗುತ್ತೆ, ಟೆನ್ಷನ್ಗಳಾಗುತ್ತೆ, ಹತ್ರಕ್ಕೆ ಬಂದು ಕೈ ತಪ್ಪೋಗುತ್ತೆ. ಈ ರೀತಿಯ ಸಮಸ್ಯೆಗಳು ಈ ಒಂದು ವೃಷಭ ರಾಶಿಯವರು ನೋಡ್ತಾರೆ. ಬಟ್ ಆದ್ರೆ ಏನಂತಂದ್ರೆ, ಸ್ವಲ್ಪ ದಿನ ಅಷ್ಟೇ ವಿಳಂಬ ಆಗ್ಬೋದು, ಖಂಡಿತವಾಗ್ಲೂ ಈಡೇರುತ್ತೆ. 2ನೇ ಅಧಿಪತಿ ಬಹಳ ಚೆನ್ನಾಗಿರೋದು, ಅಷ್ಟಮಾಧಿಪತಿ ಆಗಿರುವಂತಹ ಗುರುಗ್ರಹ 2ನೇ ಮನೆ ಇರುವಂತದ್ದು ನನ್ನ ಪ್ರಕಾರವಾಗಿ ಅನಿರೀಕ್ಷಿತ ಧನ ಲಾಭ ಆಗುತ್ತೆ. ಹಂಗಂತೇಳಿ ಗ್ಯಾಂಬ್ಲಿಂಗು, ಜೂಜಾಡೋದು ಆ ತರ ಅಲ್ಲ. ಎಲ್ಲೋ ಒಂದ್ ಕಡೆ ಹಣ ಕೊಟ್ಟಿರ್ತೀರ, ಅದು ನಿಮಗೆ ಸಿಗುವಂತ ಸಾಧ್ಯತೆ, ಕೈ ಸೇರೋ ಸಾಧ್ಯತೆ, ಹಣದ ವ್ಯವಹಾರಗಳು ಮಾಡೋರಿಗೆ ಬಹಳ ಅನುಕೂಲ, ಅನ್ಎಕ್ಸ್ಪೆಕ್ಟೆಡ್ ಬರುವಂತ ಸಾಧ್ಯತೆ, ಧರ್ಮವಾಗಿರುವಂತದ್ದು, ನ್ಯಾಯವಾಗಿರುವಂತದ್ದೇ ಹಣ ನಿಮ್ ಕೈ ಸೇರುವಂತ ಸಾಧ್ಯತೆ ಇರುತ್ತೆ. ಒಂದೊಂದ್ಸಲ ಕಾನೂನಿಂದ, ಕೋರ್ಟಿಂದ ಸಿಗೋ ಹಣನೂ ಆಗಿರ್ಬೋದು. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನನಗೆ ಅನ್ನಿಸ್ತಾ ಇರುವಂತದ್ದು, 11ನೇ ಮನೆ ಇರುವಂತ ಶನಿ ನಿಮಗೆ ಒಂದು ಯಾವ್ದಾದ್ರು ಉದ್ಯೋಗ ವ್ಯವಹಾರಗಳಲ್ಲಿ ಲಾಭವನ್ನ ಕಡಿಮೆ ಮಾಡ್ಬೋದು. ಹೊಸದಾಗಿ ಬಿಸ್ನೆಸ್ಗಳನ್ನ ಮಾಡಿರ್ತೀರಾ, ಬಿಸ್ನೆಸ್ಗಳು ರನ್ ಆಗ್ತಿರುತ್ತೆ, ಲಾಭ ಕಡಿಮೆ ಆಗಿರುತ್ತೆ, ಆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಬಹಳ ಉತ್ತಮವಾಗಿರುವಂತಹ ಪ್ರಗತಿಯನ್ನು ನೋಡ್ಬೋದು. ದಾಯಾದಿಗಳು, ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿಗಳು, ಡಿಸ್ಪ್ಯೂಟ್ಸ್ ಇದ್ದಾಗ ಅದು ಕೂಡ ಸರಿಯಾಗೋ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ದಶಮ ಭಾವವನ್ನು ನೋಡ್ತಾ ಇದ್ರೆ ನನ್ನ ಪ್ರಕಾರವಾಗಿ ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆಗಳು. ಅಂದ್ರೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಟ್ ಆಗ್ಬೋದು, ಸಡನ್ ಚೇಂಜಸ್ ಆಗ್ಬೋದು, ಪ್ಲೇಸ್ ಚೇಂಜಸ್ ಆಗ್ಬೋದು. ಬಹಳ ಚೇಂಜಸ್ ರಾಹು ಅಲ್ಲಿ ಇರೋದ್ರಿಂದ ನನ್ನ ಬಗ್ಗೆ ಚೇಂಜಸ್ ನೋಡ್ಬೋದು. ಅದೇ ತರದಲ್ಲಿ ಜನ್ಮಲಗ ಕೊಂಡಲಿಲೂ ಕೂಡ ನಿಮ್ಗೆ ರಾಹು 10ನೇ ಮನೆಯಲ್ಲಿದ್ದಾಗ ಯೂಶುವಲ್ ಆಗಿ ತುಂಬಾ ಚೇಂಜಸ್, ಸಡನ್ ಚೇಂಜಸ್ಗಳು ಒಂದು ರಾಹು ಕೊಡ್ತಾನೆ. ಸೊ ಅದನ್ನ ನೀವು ಏನ್ ಮಾಡ್ಬೋದು ಅಂದ್ರೆ, ರಾಹುಗೆ ಸಂಬಂಧಪಟ್ಟ ಮಂತ್ರವನ್ನ ಹೇಳ್ತಾ ಇರ್ಬೇಕು. ರಾಹು ಮಂತ್ರವನ್ನ ಪ್ರತಿದಿನ ಜಪವನ್ನ ಮಾಡಿ, ಬಹಳ ಒಳ್ಳೆಯದು. ಬಟ್ ಉತ್ತಮವಾಗಿರುವಂತಹ ಬೆಳವಣಿಗೆ ಉದ್ಯೋಗದಲ್ಲಿ ನಿಮಗೆ ಸಿಗತ್ತೆ ವೃಷಭ ರಾಶಿಗಳಿಗೆ. ವೃಷಭ ಲಗ್ನ ಆಗಿದ್ರು ಸಹ ನೋಡ್ಕೊಳ್ಳಿ ಜಾತಕದಲ್ಲಿ, ಇದು ಬಹಳ ಉತ್ತಮ. ಆಮೇಲೆ ಇದ್ರ ಜೊತೆಲಿ ಇನ್ನೂ ಹಲವಾರು ವಿಚಾರಗಳನ್ನ ನಾವು ಹೇಳ್ಬೋದು. ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹುಚ್ಚನಾಗಿರುವಂತಹ
ಕುಜಗ್ರಹನಿಂದ ಖಂಡಿತವಾಗಿ ವಿವಾಹ ಪ್ರಾಪ್ತಿ ಆಗುತ್ತೆ. ನಾಡಿ ಜ್ಯೋತಿಷದಲ್ಲಿ ಕುಜಗ್ರಹಕ್ಕೆ ಗಂಡು ಅಂತ ಕರೀತಾರೆ ಹೆಣ್ಮಕ್ಳ ಜಾತಕದಲ್ಲಿ. ಕುಜಗ್ರಹ ಅಫ್ಲಿಕ್ಟ್ ಆಗಿರೋ ಮ್ಯಾರಿಟಲ್ ಇಶ್ಯೂಸ್ ಅಂತ. ಕುಜ ದೋಷ ಬೇರೆ ಇದು ಬೇರೆ. ಹಿಂಗಿದ್ದಾಗ ಕುಜಗ್ರಹ ವಿವಾಹವನ್ನ ಖಂಡಿತವಾಗ್ಲೂ ಪ್ರಾಪ್ತಿ ಮಾಡ್ತಾರೆ. ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಉತ್ತಮವಾಗಿರೋ ಸಂಬಂಧ, ಮತ್ತೆ ದೂರದಿಂದ ಬರೋ ಸಾಧ್ಯತೆ, ಒಂದು ಒಳ್ಳೆ ಸೂಟೇಬಲ್ ಪರ್ಸನಾಲಿಟಿ ಇರುವಂತ ವ್ಯಕ್ತಿ ಬರ್ಬೋದು. ಬಟ್ ಮ್ಯಾಚ್ ಮೇಕಿಂಗ್ ಅಲ್ಲಿ ಇದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಈಗ ಯಾವ ತರ ವ್ಯಕ್ತಿ ಅಂತೇಳಿ ಸೈಕಾಲಜಿಕಲ್ ಆಗಿ ನಾವು ಕಂಡುಹಿಡಿಬಹುದು. ಫಾರ್ ಎಕ್ಸಾಂಪಲ್, ಈಗ ಅವರು ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಇದೆಯಾ, ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆಯಾ, ಎಲ್ಲಾದ್ರೂ ಕೂಡ ನಾವು ಜ್ಯೋತಿಷ ಹೇಳ್ಬೋದು. ಜ್ಯೋತಿಷ ಬಹಳ ಅಡ್ವಾನ್ಸ್ಡ್ ಆಗಿದೆ, ಹಲವಾರು ವಿಚಾರಗಳನ್ನ ತಿಳ್ಕೊಬಹುದು ವ್ಯಕ್ತಿ ಬಗ್ಗೆ. ಅಷ್ಟು ಸುಲಭ. ಇದೊಂಥರ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್, ಗ್ರಾಫಾಲಜಿ ಅಂತಲ್ಲ, ಆ ತರ ಅಲ್ಲ, ಅದಕ್ಕಿಂತಲೂ ಕೂಡ ಅಕ್ಯುರೇಟ್ ಆಗಿ ಹೇಳುವಂಥದ್ದು. ಸೊ ಈ ರೀತಿ ಆದ್ಮೇಲೆ ಹಣಕಾಸಿನ ಪ್ರಭಾವ ನಾನು ಹೇಳಿದೆ, ಸಾಲದಿಂದ ಹೊರಬರ್ಲಿಕ್ಕೆ ಒಂದು ದಾರಿ ಸಿಗುತ್ತೆ. ತುಂಬಾ ಜನಕ್ಕೆ ಸಾಲದ ಸಮಸ್ಯೆ ನಂಗೆ ತುಂಬಾ ಜನ ಕೇಳ್ತಾರೆ. ಇಲ್ಲಿ ನಾನು ಅವರಿಗೆ ಲಕ್ಷ್ಮೀ ಜಪವನ್ನ ಸಜೆಸ್ಟ್ ಮಾಡ್ತೀನಿ. ರೆಗ್ಯುಲರ್ ಲಕ್ಷ್ಮೀ ಜಪವನ್ನ ಹೇಳೋದು ಒಬ್ರು ಗುರುಗಳು ಹೇಳಿದ್ರು. ಲಕ್ಷ್ಮೀ ಜಪ ಬಹಳ ಎಫೆಕ್ಟಿವ್ ಕೆಲಸ ಮಾಡುತ್ತೆ. ಎರಡನೇದಾಗಿ ಬಂದು ಡಿಸಿಪ್ಲಿನ್, ಸೆಲ್ಫ್ ಕಂಟ್ರೋಲ್. ಸಾಲ ತೀರಿಸಬೇಕು ಅನ್ನೋದಕ್ಕೆ ಆಲೋಚನೆ, ಪ್ಲಾನಿಂಗ್ ಬೇಕು. ಒಂದು ದಿನದಲ್ಲಿ ಅದಾಗಲ್ಲ. ಸೊ ಹೊಸ ಸಾಲವನ್ನ ಮಾಡದೆ ಮ್ಯಾನೇಜ್ ಮಾಡುವಂತ ಸೆಲ್ಫ್ ಕಂಟ್ರೋಲ್ ಬೇಕಾಗುತ್ತೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಉತ್ತಮವಾಗಿರುವಂತಹ ಅವಕಾಶವನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಇಷ್ಟೆಲ್ಲ ವಿಚಾರಗಳಾದ್ಮೇಲೆ ಚತುರ್ಥದಲ್ಲಿ ಕೇತು ಬಂದು ಕುಟುಂಬದಲ್ಲಿ ಕಲಹ, ಕಿರಿಕಿರಿ, ಮನೆಯಲ್ಲಿ ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಬಹುದು. ಬಟ್ ಆದ್ರೂ ಸಹ ಅದರಿಂದ ನೀವು ಹೊರಗಡೆ ಬರ್ಬೋದು. ಆಮೇಲೆ ದೂರ ಸ್ಥಳಕ್ಕೆ ಪ್ರಯಾಣ ಮಾಡುವಂಥದ್ದು, ಆಮೇಲೆ ಅನವಶ್ಯಕವಾಗಿ ಕೆಲವು ಕಡೆ ಹಣ ಕಳ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರದಲ್ಲಿ ಅದು ಲಾಭ ಇರಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಣ ಕಳ್ಕೊಳ್ಳೋ ಸಾಧ್ಯತೆಗಳಿದೆ. ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ. ಬಟ್ ಉದ್ಯೋಗದಲ್ಲಿ ಟ್ರಾನ್ಸ್ಫರ್, ಬದಲಾವಣೆಗಳನ್ನ ನೋಡ್ತಿರೋರಿಗೆ, ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ನಮಸ್ಕಾರ.